ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸರ್ಕಾರದ ವಿರುದ್ಧ ಮಾದಿಗರ ರಣಕಹಳೆ. ಒಳ ಮೀಸಲಾತಿಗೆ ನಾಳೆ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ. ನಗರದ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಆಫೀಸ್ ವರೆಗೂ ಪ್ರತಿಭಟನೆ. ಕಳೆದ 3.5 ದಶಕಗಳ ಸುದೀರ್ಘ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ನಿಂದ ಜಯ ಸಿಕ್ಕಿದ್ದರೂ ಸರ್ಕಾರ ಮಾತ್ರ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷವನ್ನ ಎಣೆಸುತ್ತಿದೆ. ಇದನ್ನ ಖಂಡಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟ ಈಗ ಸರ್ಕಾರದ ವಿರುದ್ಧ ನೇರ ಸಮರವನ್ನ ಸಾರಿದೆ. ಒಳ ಮೀಸಲಾತಿ ರಹಿತವಾಗಿ 56,432 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಮುಂದಾಗಿರುವ ಸರ್ಕಾರದ ಕ್ರಮವನ್ನ ಮಾದಿಗ ವಿರೋಧಿ ಎಂದು ಕರೆದಿರುವ ಒಕ್ಕೂಟ ನಾಳೆ ಮಾರ್ಚ್ 25ರಂದು ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಿದೆ. ಸರ್ಕಾರದ ಮಾದಿಗ ವಿರೋಧಿ ಧೋರಣೆಗೆ ಧಿಕ್ಕಾರ. ವಿಧಾನಸಭೆ ಹಾಗೂ ಪರಿಷತ್ತಿನಲ್ಲಿ ಮಸೂದೆ ಅಂಗೀಕಾರಗೊಂಡಿದೆ. ರಾಜ್ಯಪಾಲರ ಅಂಕಿತ ಬಿದ್ದು ವಿಧೇಯಕವು ಅಧಿಕೃತಗೊಂಡಿದೆ. ಇಷ್ಟೆಲ್ಲ ಸಿದ್ಧತೆಗಳಿದ್ದರೂ ಮಾದಿಗ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸುವ ಬದಲು ಒಳ ಮೀಸಲಾತಿ ಇಲ್ಲದೆಯೇ ಬೃಹತ್ ನೇಮಕಾತಿ ಆದೇಶವನ್ನ ಹೊರಡಿಸಿರುವುದು ಬೆನ್ನಿಗೆ ಚೂರಿಯನ್ನ ಹಾಕಿದಂತೆ ಎಂಬುದು ಒಕ್ಕೂಟದ ಆಕ್ರೋಶ. ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ದಯಮಾಡಿ ನಮ್ಮ ಒಳ ಮೀಸಲಾತಿ ಎಡಗೈ ಸಮುದಾಯಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನ ತಾವೆಲ್ಲರೂ ಗಮನ ಇಟ್ಟು ನೋಡ್ತಾ ಇದ್ದೀರಿ. ಏನು ಒಂದು ಕಣ್ಣಿಗೆ ಸುಣ್ಣ, ಒಂದಿಗೆ ಬೇಗನೆ ನಾವು ನಮ್ಗೆ ಬರ್ತಕ್ಕಂಥ ಪಾಲ ಐತಿ 6% ಐತಿ, ಅದನ್ನು ನಾವು ಕೊಡಬೇಕು. ಕೊಡದಿದ್ರೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೆಳಗಿಡಬೇಕಂತ ನಾವು ಹೋಗ್ತಾ ಇದ್ದೇವೆ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.